ನಮಃ. ಶ್ರೀಮಾತ್ರೇ ನಮಃ. ಜಗನ್ಮಾತೆಯನ್ನು ಹಲವಾರು ವಿಧಗಳಲ್ಲಿ ನಾವು ಅವಳ ಆರಾಧನೆಯನ್ನು ಉಪಾಸನೆ ಮಾಡ್ತೇವೆ. ಅವಳ ಸಹಸ್ರನಾಮದ ಪಾರಾಯಣ, ತ್ರಿಶತಿ ಪಾರಾಯಣ, ಸೌಂದರ್ಯ ಲಹರಿಯ ಪಾರಾಯಣ, ಅಥವಾ ಲಲಿತೋಪಖ್ಯಾನದ ಪಾರಾಯಣವು, ಅಥವಾ ಇತರ ಅವಳ ಸ್ತೋತ್ರಗಳನ್ನು, ಮಂತ್ರಗಳನ್ನು, ಜಪತಪಗಳನ್ನು, ನಾಮ ಸಂಕೀರ್ತನೆಯನ್ನು ಎಲ್ಲವನ್ನೂ ಮಾಡ್ತೇವೆ. ಎಲ್ಲವನ್ನೂ ಮಾಡಿಯೂ ಕೂಡ ನಮಗೆ ಅವಳ ಅನುಗ್ರಹ ಪ್ರಾಪ್ತಿಯಾಗಿಲ್ಲ ಅಥವಾ ಅವಳ ಅನುಗ್ರಹ ಸಿಗ್ತಾ ಇಲ್ಲ ಅನ್ನೋದು ಹಲವರು ಮಾತು. ಅನ್ನೋದಕ್ಕಿಂತ ಆ ಭಾವ ನಮ್ಮಲ್ಲಿ ತುಂಬೋಗಿದೆ. ನಾನು ಏನನ್ನೇ ಮಾಡಿದರೂ ಅವಳು ನನಗೆ ಅನುಗ್ರಹ ಮಾಡೋದಿಲ್ಲ, ನನ್ನ ಕಷ್ಟ ಪರಿಹಾರವೇ ಆಗ್ತಾಯಿಲ್ಲ. ಒಂದು, ನಾವು ಯಾಕೆ ಜಗನ್ಮಾತೆಯನ್ನು ನನ್ನ ಕಷ್ಟವನ್ನು ಪರಿಹಾರ ಮಾಡು ಅಂತ ಬೇಡಬೇಕು? ಯಾಕೆ ಹಾಗೆ ಬೇಡಬೇಕು? ನಾವು ಅವಳನ್ನು ನಿಷ್ಕಲ್ಮಶವಾಗಿ ಯಾಕೆ ಅವಳನ್ನು ಆರಾಧನೆ ಮಾಡೋದಿಲ್ಲ? ಸಕಲ ಚರಾಚರಿಗಳಿಗೂ ತಾಯಿಯಾಗಿರುವ ಜಗನ್ಮಾತೆಗೆ ನಮ್ಮ ಕಷ್ಟದ ಅರಿವಿರೋದಿಲ್ವಾ? ಯಾಕೆ ಕಷ್ಟವನ್ನು ಪಡಬೇಕು? ನಾವು ಅವಳನ್ನು ನಮ್ಮ ಕಾಮನೆಗಳ ಈಡೇರಿಕೆಗಾಗಿ ಯಾಕೆ ತಾಯಿಯನ್ನು ಬೇಡಬೇಕು? ಅವಳ ಸಂತೋಷಕ್ಕಾಗಿ, ಅವಳ ಅನುಗ್ರಹ ಪ್ರಾಪ್ತಿಗಾಗಿ, ಅವಳ ಕಾರುಣ್ಯದ ಪ್ರಾಪ್ತಿಗಾಗಿ, ಅವಳ ಪ್ರೀತಿಯ ಪ್ರಾಪ್ತಿಗಾಗಿ ನಾವು ಒಮ್ಮೆಯೂ ಕೂಡ ಯೋಚನೆಯೇ ಮಾಡೋದಿಲ್ಲ. ನಾವು ಯಾವಾಗಲೂ ಸ್ವಾರ್ಥ ರೀತಿಯಾಗಿ ನನಗಿದು ಬೇಕು, ನನಗಿದು ನಾನು ಹಾಗಾಗಿ ಇದನ್ನು ಕೊಡ್ತೇನೆ, ನನಗೆ ನನ್ನ ಕೆಲಸ ಆಗಬೇಕು, ಹಾಗಾಗಿ ನಿನಗೇನು ಕೊಡ್ಲಿಕ್ಕೆ ಸಾಧ್ಯವೋ ಅದನ್ನು ನಾನು ಕೊಡ್ತೇನೆ. ಅವಳಲ್ಲಿ ಇಲ್ಲದೇ ಇರೋದನ್ನು ನಾವು ಏನು ಕೊಡೋಕ್ಕೆ ಸಾಧ್ಯ? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ಲೆಕ್ಕಕ್ಕೆ ಸಿಗದಷ್ಟು ಬ್ರಹ್ಮಾಂಡಗಳ ಜನನಿ, ಅನೇಕ ಕೋಟಿ ಬ್ರಹ್ಮಾಂಡ ಜನನಿ, ಅದೆಷ್ಟು ಜೀವರಾಶಿಗಳಿಗ ತಾಯಿ. ಎಲ್ಲ ಜೀವರಾಶಿಗಳಿಗೂ ಹೊತ್ತೊತ್ತಿಗೆ ಊಟವನ್ನು ಹಾಕ್ತಾಳೆ. ಅದು ನೆನೆಸ್ಕೊಳ್ಳದೆ ಇದ್ದರು, ಅವಳ ಭಕ್ತನಾಗಿದ್ದರು, ಭಕ್ತನಲ್ಲದೇ ಇದ್ದರು, ಎಲ್ಲರಿಗೂ ಅವಳು ಆ ಕ್ಷಣಕ್ಕೆ ಏನನ್ನು ಸಿಗಬೇಕು ಆ ಊಟವನ್ನು ಅವಳು ತಲುಪಿಸ್ತಾಳೆ. ಅಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯನ್ನು ನಾವು ನಮ್ಮ ಕೆಲವೊಂದು ಲೌಕಿಕ ಕಾಮನೆಗಳಿಗಾಗಿ ಬೇಡ್ತೇವೆ. ಅದು ಸಿಕ್ಕಲಿಲ್ಲ ಅನ್ನುವಾಗ ಅವಳನ್ನೇ ಚೆರೀತೇವೆ. ನೀನು ಇಲ್ಲ, ಹೋಗು, ದೇವಿಯೇ ಇಲ್ಲ, ದೇವರೇ ಇಲ್ಲ. ಅವಳು ಸಹಸ್ರ ವರ್ಷಗಳ ಕಾಲ ತಪಸ್ಸು ಮಾಡಿದ ಯೋಗಿಗಳಿಗೂ ಒಲಿಯುವುದಿಲ್ಲ, ಅವರ ಭಾವ ಶುದ್ಧ ಇಲ್ಲ ಅನ್ನುವಾಗ. ನಾವು ಅಂತಃಕರಣದಿಂದ ಅಮ್ಮ ಅನ್ನುವ ಆ ಎರಡಕ್ಷರ ಸಾಕು ಅವಳನ್ನು ಭೂಮಿಗೆ ತಂದು ನಿಲ್ಲಿಸುತ್ತೆ. ನಾವು ಮಾಡ್ತಾ ಇರೋದು ಅವಳನ್ನು ತಾಯಿಯಾಗಿ ನೋಡೋದು ಬಿಟ್ಬಿಟ್ಟಿದ್ದೀವಿ. ಅವಳನ್ನು ಒಬ್ಬ ಎಲ್ಲವನ್ನೂ ನೀಡುವ ವ್ಯಕ್ತಿಯಾಗಿ, ಅಥವಾ ಸಕಲ ಚರಾಚರಗಳಲ್ಲೂ ವಿಶೇಷವಾಗಿ ಏನನ್ನೇ ನೀಡಿದರೂ ಕಲ್ಪವೃಕ್ಷ ಕಾಮಧೇನು ಅಂತ ಅವಳು ಕೊಟ್ಬಿಡ್ತಾಳೆ ಅನ್ನೋ ಕಾರಣಕ್ಕೆ ಅವಳನ್ನು ಸ್ವಾರ್ಥ ರೀತಿಯಲ್ಲಿ ಬಯಸ್ತಾ ನಿಂತಿದ್ದೇವೆ. ನಮ್ಮ ಆರಾಧನೆ, ನಮ್ಮ ಉಪಾಸನೆ ಇನ್ಯಾವ ಫಲವನ್ನು ಕೊಡೋಕ್ಕೆ ಸಾಧ್ಯ? ನಿಷ್ಕಲ್ಮಶ ಭಾವದಿಂದ ಅವಳನ್ನು ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು. ಅವಳು ಯಾವ ಭೌತಿಕ ವಸ್ತುಗಳಿಂದ ಆರಾಧನೆಯನ್ನು ಕೂಡ ಅವಳು ಮೆಚ್ಚೋದೇ ಇಲ್ಲ. ನಮ್ಮ ಭಾವ ಶುದ್ಧ ಇಲ್ಲ ಅನ್ನೋವಾಗ ಕೋಟಿ ಕೋಟಿ ರೂಪಾಯಿಗಳ ಖರ್ಚು ಮಾಡಿ ಅವಳಿಗೆ ಸ್ವರ್ಣಾಭರಣಗಳನ್ನು ಅಥವಾ ಯಜ್ಞ ಯಾಗಾದಿಗಳನ್ನು ಮಾಡಿ ಅಲ್ಲಿ ನಾನು ಮಾಡಿದೆ ಅನ್ನೋ ಭಾವ ಬಂದರೆ ಅವಳಲ್ಲಿ ತಿರುಗಿಯೂ ನೋಡೋದಿಲ್ಲ. ಏನೂ ಮಾಡದೆ ಅಮ್ಮ ಅನ್ನೋ ಆ ಎರಡಕ್ಷರದಿಂದ ತಾಯಿ, ನಾನು ಈ ದಿನದ ಕೆಲಸ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೀನಮ್ಮ ಅನ್ನೋ ಭಾವದಲ್ಲಿ ನಾವು ಮಾಡ್ತೀವಲ್ಲ, ಶುದ್ಧದಿಂದ, ಅದು ಕೋಟಿ ಯಾಗಗಳಿಗೆ ಸಮ ಆಗಿರುತ್ತೆ. ನಮ್ಮ ಭಾವ ಮುಖ್ಯವಾಗುತ್ತೆ. ಯದ್ಭಾವಂ ತದ್ಭವತಿ. ಅವಳು ಭಾವನಾತೀತಳು. ನಮ್ಮ ಶುದ್ಧ ಭಕ್ತಿಯ ಹಸಿವಿದೆ ಅವಳಿಗೆ, ನಮ್ಮ ಶುದ್ಧ ಭಾವನೆಯ ಹಸಿವಿದೆ ಅವಳಿಗೆ. ನಾವು ಕೊಡುವ ಪ್ರಸಾದದ್ದು, ನೈವೇದ್ಯದ್ದು ಅಲ್ಲ. ಅವಳು ಕೊಟ್ಟರೆ ನಾವು ಕೊಡೋಕ್ಕೆ ಸಾಧ್ಯ. ಅವಳು ಕೊಡದೇ ಇದ್ದರೆ ನಾವು ಅವಳಿಗೆ ಏನನ್ನು ಕೊಡ್ಲಿಕ್ಕೆ ಸಾಧ್ಯ? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಅವಳು. ಯಾವಾಗ ನಾವು ಅವಳನ್ನು ನಮ್ಮ ಸ್ವಾರ್ಥ ಚಿಂತನೆಗಾಗಿ, ನನಗೆ ಅದು ಬೇಕು ಅನ್ನೋ ಕಾರಣಕ್ಕೋ ಅಥವಾ ಬೇರೆ ಏನೇನೋ ಲೌಕಿಕ ಸುಖಭೋಗಗಳಿಗೋಸ್ಕರ ಅವಳನ್ನು ಉಪಾಸನೆ ಮಾಡ್ತೀವಲ್ಲ, ಆಗ ಅವಳು ಕೊಡೋದಕ್ಕೆ ಎಂದೇ ಮುಂದೆ ನೋಡ್ತಾಳೆ. ಯಾವಾಗ ನಿಷ್ಕಲ್ಮಶವಾಗಿ ಒಬ್ಬ ತಾಯಿಯನ್ನು ತನ್ನ ಮಗು ಹೇಗೆ ಆಶ್ರಯಿಸುತ್ತೋ ಆ ರೀತಿಯಾಗಿ ದ ಎಂಟಿ ಮೈಂಡ್ ನಾವು ಅವಳನ್ನು ಪ್ರೀತಿಸಲಿಕ್ಕೆ ಶುರು ಮಾಡಿದ್ರೆ, ನಾವು ಅವಳನ್ನು ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ್ರೆ, ಅವಳ ಸ್ತೋತ್ರ ಪಾರಾಯಣ ಮಾಡಲಿಕ್ಕೆ ಶುರು ಮಾಡಿದ್ರೆ, ಅಥವಾ ಅವಳ ಸಹಸ್ರನಾಮವನ್ನು ಪಾರಾಯಣ ಮಾಡಲಿಕ್ಕೆ ಶುರು ಮಾಡಿದ್ರೆ, ನಾವು ಬಯಸದೇ ಇದ್ದರೂ ಕೂಡ ಅವಳು ಸುಖಭೋಗಗಳನ್ನು ಕೊಡ್ತಾಳೆ. ತನ್ನ ಮಗು ಚೆನ್ನಾಗಿದ್ದರೇ ತಾಯಿಗೆ ಸಂತೋಷ. ತನ್ನ ಮಗು ಹಸುವಿನಿಂದ ನರಳದೆ ತುಂಬ ಸುಖವಾಗಿ ಲಕ್ಸುರಿಯಸ್ ಲೈಫನ್ನು ಲೀಡ್ ಮಾಡ್ತಾ ಇದ್ರೇ ಅವಳಿಗೆ ಸಂತೋಷ. ಯಾಕಂದರೆ ಅವಳು ತಾಯಿ.
ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ಎಲ್ಲರಿಗೂ ತಾಯಿಯವಳು. ಆ ಜಗನ್ಮಾತೆಯನ್ನು ತಾಯಿಯಾಗಿ ನೋಡಿ, ತಾಯಿಯಾಗಿ ಪ್ರೀತಿಸಿ. ನಮ್ಮ ತಾಯಿಯಿಂದ ನಾವು ಏನನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು, ಪ್ರೀತಿಯನ್ನು ಹೊರತುಪಡಿಸಿ. ಅವಳ ಪ್ರೀತಿಗೆ, ಅವಳ ಆಶೀರ್ವಾದಕ್ಕೆ ಜಗತ್ತಿನ ಸಮಸ್ತವನ್ನು ತಂದುಕೊಡೋ ಶಕ್ತಿ ಇದೆ. ಯಾವಾಗ ಆ ಜಗನ್ಮಾತೆ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬಿದ್ದಿರುತ್ತೆ, ಅವಳ ಎಲ್ಲ ಅಧೀನ ಶಕ್ತಿಗಳು ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ನಿಂತ್ಕೊಳ್ತವೆ. ಅವಳನ್ನು ಉಪಾಸನೆ ಮಾಡಿದರೆ ಸಾಕು, ಅವಳ ಶಕ್ತಿಯನ್ನು ಗ್ರಹಿಸಿದರೆ ಸಾಕು, ಅವಳ ಇರುವಿಕೆಯನ್ನು ಅನುಭವಿಸಿದರೆ ಸಾಕು, ಬೇರೆಲ್ಲವೂ ಕೂಡ ಸುಗಮವಾಗಿ ಸಾಗುತ್ತೆ. ಯಾರು ತ್ರಿಮೂರ್ತಿಗಳ ಜನನಿಯೋ, ಯಾರು ತ್ರಿಶಕ್ತಿಯರ ಜನನಿಯೋ, ಯಾರು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಎಲ್ಲ ಜೀವರಾಶಿಗಳಲ್ಲೂ ಇರುವ ಜೀವಶಕ್ತಿಯೋ, ಆ ಜಗನ್ಮಾತೆಯನ್ನು ನಾವು ನಮ್ಮ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ, ಸಣ್ಣ ಪುಟ್ಟ ಲೌಕಿಕ ಆಸೆಗಳಿಗೆ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ನಾವು ಮುನಿಸ್ಕೊಂಡ್ರೆ ಅಥವಾ ಅವಳನ್ನು ಜಡಿದ್ರೆ ಅದರಿಂದ ನಮಗೇನು ಸಿಗುತ್ತೆ ಅನ್ನೋದಕ್ಕಿಂತ ನಮಗೆಲ್ಲವನ್ನು ಕಳ್ಕೊಳ್ತೇವೆ. ಕಷ್ಟಗಳನ್ನು ಬರೋದು ನಮ್ಮ ಪ್ರಾರಬ್ಧ ಕರ್ಮದಿಂದ. ಅದನ್ನು ಕಳೆಯ ತಾಯಿ, ಈ ಕಷ್ಟಗಳಿಂದ ನನಗೆ ನಿವಾರಣೆ ಮಾಡು, ನನ್ನ ಪ್ರಾರಬ್ಧವನ್ನು ಕಳಿ, ಅದು ಎಷ್ಟು ಕಷ್ಟ ಕೊಡ್ಲಿಕ್ಕೆ ಸಾಧ್ಯವೋ ನೀನು ಕೊಡು, ನಾನು ಸಹಿಸ್ಕೊಳ್ತೀನಿ. ಯಾಕಂದರೆ ನನಗೆ ನೀನಿದ್ದೀಯಾ ಅನ್ನೋ ನಂಬಿಕೆ ನನಗಿದೆ. ನನ್ನ ಜೊತೆ ಯಾರಿಲ್ಲದೆ ಇದ್ದರೂ ನೀನಿದ್ದೀಯಾ, ಹಾಗಾಗಿ ನಾನು ಎಲ್ಲವನ್ನು ಎದುರಿಸಬಲ್ಲೆ ಅನ್ನೋ ಶಕ್ತಿ, ಆತ್ಮಸ್ಥೈರ್ಯ ನಮ್ಮಲ್ಲಿ ಬಂದಾಗ ಆ ಎಲ್ಲ ಸಮಸ್ಯೆಗಳು ದೂರ ಆಗಿ ಹೋಗುತ್ತೆ. ಯಾಕಂದರೆ ಆ ತಾಯಿ ಬಯಸೋದು ನಮ್ಮಲ್ಲಿ ಆತ್ಮಶಕ್ತಿಯನ್ನು, ಆತ್ಮವಿಶ್ವಾಸವನ್ನು. ಯಾವಾಗ ನಾವು ನಮ್ಮೊಳಗಿರುವ ಆತ್ಮಶಕ್ತಿಯನ್ನು ನಾವು ಗಟ್ಟಿ ಮಾಡ್ಕೊಳ್ತೀವೋ ಆಗ ಅವಳ ಚೇತನಾಶಕ್ತಿ ಜಾಸ್ತಿ ಆಗುತ್ತೆ. ನಮ್ಮ ಎಲ್ಲ ಕಷ್ಟಗಳನ್ನು ಹೇಗೆ ಮಾಯ ಆಗುತ್ತೆ ಅಂದರೆ ಅದು ಕರ್ಪೂರ ಕರಗದ ರೀತಿಯಲ್ಲಿ ಕರಗಿ ಹೋಗಿಬಿಡುತ್ತೆ. ಅವಳಿಗೆ ಕ್ಷಣ, ನಮಗದು ವರುಷ. ಅವಳ ಕೃಪಾ ಕಟಾಕ್ಷ ಒಂದು ಕ್ಷಣ ಬಿದ್ದರೂ ಸಾಕು, ಜನ್ಮ ಜನ್ಮಗಳ ಪಾಪ ಕಳೆದು ಹೋಗುತ್ತೆ. ಹಾಗಾಗಿ ಅವಳನ್ನು ನಿಷ್ಕಲ್ಮಶವಾಗಿ ಬೇಡಬೇಕು, ನಿಷ್ಕಲ್ಮಶವಾಗಿ ನಿನ್ನ ಪ್ರೀತಿಯೊಂದನ್ನು ಕೊಡ್ತಾಯಿ ಅಂತ ಕೇಳಬೇಕು. ಆಗ ಅವಳು ಯಾವ ಪರೀಕ್ಷೆಯನ್ನು ಮಾಡದೆ ಅವಳ ಪ್ರೀತಿಯ ಅಮೃತ ಧಾರೆಯನ್ನೇ ಹರಿಸ್ತಾಳೆ. ಅವಳ ಕರುಣಾ ಕಟಾಕ್ಷವನ್ನು ನಮ್ಮ ಮೇಲೆ ಬೀರ್ತಾಳೆ. ಆಗ ಜಗತ್ತಿನ ಎಲ್ಲವೂ ಕೂಡ ಸುಂದರವಾಗಿರುತ್ತೆ. ಇಡೀ ಜಗತ್ತು ಎಲ್ಲವೂ ಅವಳದ್ದೇ ಮಯವಾಗಿ ಕಾಣಿಸುತ್ತೆ. ಆಗ ಆನಂದ ನಮ್ಮೊಳಗೆ ಸಿಗುತ್ತೆ. ಯಾವುದೋ ವಸ್ತುಗಳಿಂದ, ಸುಖಭೋಗಗಳಿಂದ ಆನಂದ ಸಿಗೋದಿಲ್ಲ. ಆಂತರ್ಯದಲ್ಲಿ ನಾವು ಖುಷಿಯಾಗಿದ್ದಾಗ, ನೆಮ್ಮದಿಯಾಗಿದ್ದಾಗ ಮಾತ್ರ ನಿಜವಾದ ಆನಂದ ಸಿಗೋದು. ಆ ಆನಂದ ಸಿಗಬೇಕು ಅನ್ನುವಾಗ ನಾವು ಜಗನ್ಮಾತೆಯನ್ನು ನಿಷ್ಕಲ್ಮಶವಾಗಿ ಪ್ರೀತಿಸಬೇಕು, ನಿಷ್ಕಲ್ಮಶವಾಗಿ ಆರಾಧನೆ ಮಾಡಬೇಕು, ನಿಷ್ಕಲ್ಮಶವಾಗಿ ಭಕ್ತಿಯನ್ನು ಮಾಡಬೇಕು. ಅವಳಲ್ಲಿ ಇಲ್ಲದ್ದೇನು ಅಂದರೆ ಭಕ್ತಿ. ಅವರು ಭಕ್ತಿಯ ಪ್ರಿಯಳು, ಅವಳು ಭಕ್ತಿವಶ್ಯಳು, ಅವಳು ಭಕ್ತರ ರಕ್ಷಕಳು. ನಾವು ಅವಳನ್ನು ಅನನ್ಯವಾಗಿ ನಿಸ್ವಾರ್ಥದಿಂದ ಭಕ್ತಿಯೊಂದನ್ನು ಇಟ್ಕೊಂಡ್ಬಿಟ್ರೆ ಅವಳ ಮೇಲೆ ಜಗತ್ತಲ್ಲಿ ಏನು ಬೇಕೋ ಅದೆಲ್ಲವನ್ನು ಅವಳು ತಂದು ಕೊಡ್ತಾಳೆ. ಬಹಳಷ್ಟು ಜನ ನಿಮ್ಮನ್ನು ಹೇಗೆ ಭೇಟಿ ಮಾಡಬೇಕು ಅಥವಾ ನಿಮ್ಮನ್ನು ಹೇಗೆ ಸಂಪರ್ಕ ಮಾಡಬೇಕು, ನಮ್ಮ ಹಲವಾರು ವೈಯಕ್ತಿಕ ಸಮಸ್ಯೆಗಳ ಕುರಿತು ಮಾತಾಡೋದಿದೆ ಅಂತ ಹೇಳ್ತಾ ಇದ್ದೀರಿ. ಈ ವಿಡಿಯೋದ ಕೆಳಭಾಗದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಲಿಂಕ್ ಇದೆ. ಆ ಲಿಂಕ್ನ ಮೂಲಕ ಸಂಪರ್ಕ ಮಾಡಬಹುದು ಹಾಗೂ ಮಾತಾಡಬಹುದು.